ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಮೊದಲಿಗೆ ಹೆಡ್ಲೈನ್ಸ್. ಬರಪೀಡಿತ ಜಿಲ್ಲೆಗಳ ಪ್ರವಾಸದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಲಬುರಗಿ ಜಿಲ್ಲಾ ಆಳಂದ್ ತಾಲೂಕಿನ ಜಿಡ್ಗಾ ಗ್ರಾಮದಲ್ಲಿ ರೈತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ. ಭೀಕರ ಬರಗಾಲದಂತಹ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸುತ್ತಿದೆ. ಸುಕ್ಷೇತ್ರ ಜಿಡ್ಗಾದಲ್ಲಿ ಮಾಧ್ಯಮದವರ ಮುಂದೆ ಬಿಎಸ್ವೈ ಅಸಮಾಧಾನ ತೋರಿಕೆ. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪಕ್ಕೆ ತತ್ತರಿಸಿರುವ ಬೀದರ್ ಜನ. ಬಿಸಿಲಿನ ಬೇಗೆಯಿಂದ ರಕ್ಷಣೆಗಾಗಿ ತಂಪು ಪಾನೀಯಗಳ ಮೊರೆ. ದೂರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ವೀಳ್ಯದೆಲೆ, ಅಡಿಕೆ ಮತ್ತು ಹಣ್ಣುಗಳ ವಿತರಣೆ. ಶ್ರಮಜೀವಿಗಳ ವೇದಿಕೆಯ ವತಿಯಿಂದ ಅಕ್ರಮ ತಡೆಗಾಗಿ ವಿನೂತನ ಕರೆ. ವಾಡಿ ಜಂಕ್ಷನ್ನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಪುತ್ಥಳಿಗಳ ಅನಾವರಣ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರಿಂದ ಉದ್ಘಾಟನೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ಜಿಲ್ಲಾ ಆಳಂದ್ ತಾಲೂಕಿನ ಜಿಡ್ಗಾ ಗ್ರಾಮದ ನವಕಲ್ಯಾಣ ಮಂಟಪದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನೇರ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು. ಕರ್ನಾಟಕ ರಾಜ್ಯದ ಬರಗಾಲ ಪೀಡಿತ ಜಿಲ್ಲೆಗಳ ಬರ ಪ್ರವಾಸದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸುಕ್ಷೇತ್ರ ಜಿಡ್ಗಾ ಗ್ರಾಮದ ನವಕಲ್ಯಾಣ ಮಠದಲ್ಲಿ ಪ್ರಸ್ತುತ ಬರಗಾಲ ಕುರಿತು ರೈತರೊಡನೆ ನೇರ ಸಂವಾದ ಕಾರ್ಯಕ್ರಮವನ್ನು ದಿನಾಂಕ 28/4/2016 ಮುಂಜಾನೆ ನಡೆಸಿದರು. ಮೊದಲಿಗೆ ಪೂಜೆ ಸಲ್ಲಿಸಿ ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈಗಲೇ ಅಮರ್ಜಾಗೆ ಭೇಟಿ ಕೊಟ್ಟು 1971 ನಂತರ ಹಿಂದೆಂದೂ ಇಲ್ಲದಂಥ ಒಂದು ಭೀಕರ ಬರಗಾಲದ ಸ್ಥಿತಿ ನಮ್ಮ ರಾಜ್ಯದಲ್ಲಿದೆ. ಅಮರ್ಜಾದಲ್ಲೂ ಸಹ ಕುಡಿಯುವ ನೀರಿಗೂ ಸಹ 1 TMC ನೀರು ಇರ್ಬೋದು, ಅದು ಸಹ ಸುತ್ತಮುತ್ತ ಹೂಳು ತೆಗೆದ ನೀರು ಸಹ ನಮಗೆ ಶುದ್ಧವಾದ ನೀರು ಸಿಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಭೀಕರ ಬರಗಾಲದ ಪರಿಸ್ಥಿತಿ ಅರಿವಿದೆಯೋ ಗೊತ್ತಿಲ್ಲ. ಅವರು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಮುಗಿಸಿ ಬರಗಾಲ ವೀಕ್ಷಣೆ ಮಾಡಿ ಹೋಗಿ ಅವರು ಹೇಳಿದ ಮಾತೇನು, ಈ ಭಾಗದಲ್ಲಿ ಭೀಕರ ಬರಗಾಲ ಇಲ್ಲ, ಬಹುಶಃ ಹೊಸ ಯಾವುದೇ ಪ್ಯಾಕೇಜ್ ಇದರ ಅಗತ್ಯ ಇಲ್ಲ. ಈ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳುವಂಥದ್ದು. ನಿನ್ನೆ HK ಪಾಟೀಲ್ ಅವರು ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿದೆ ಬರ, ಬಿಸಿಲು ಜಾಸ್ತಿ ಇದೆ ಅಷ್ಟೇ,
ಅಂತೊಬ್ಬ ಗ್ರಾಮೀಣಾಭಿವೃದ್ಧಿ ಸಚಿವ ಜವಾಬ್ದಾರಿ ಇರುವಂತಹ ಹೇಳಿಕೆಯನ್ನು ಕೊಡುವಂತಹದ್ದು. ಮುಖ್ಯಮಂತ್ರಿಗಳು ಬಂದಾಗ ಗೋಶಾಲೆ ಪ್ರಾರಂಭ, ಜಾನುವಾರುಗಳು ಬರುತ್ತೆ ಮತ್ತು ವಾಪಸ್ ಹೊರಟೋಗುತ್ತೆ. ಟ್ಯಾಂಕರ್ಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ನೀರು ಸರಬರಾಜು ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಎಲ್ಲ ಕಡೆ ಇದೆ. ಜಾನುವಾರುಗಳು ಮೇವಿಲ್ಲ, ಕುಡಿಯುವ ನೀರಿನ ಹಾಹಾಕಾರ. ಸುಮಾರು 50% ಜಾನುವಾರುಗಳು ಈಗಾಗಲೇ ಕಟುಕರ ಪಾಲಾಗ್ತಾ ಇದೆ. ಇದೇ ಪರಿಸ್ಥಿತಿ ಬೀದರ್ ಜಿಲ್ಲೆಯಲ್ಲೂ ಸಹ ನೋಡಿಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ರಾಜಕೀಯ ಯಾರು ಬೆಳೆಸುವಂತ ಅಗತ್ಯ ಇಲ್ಲ, ಜೈಕಾರ ಹಾಕುವಂತ ಅಗತ್ಯ ಇಲ್ಲ. ಈ ಭಾಗದ ಸಮಸ್ಯೆಗಳೇನು, ನಿಮ್ಮ ಸಲಹೆ ಏನು, ನಾವೇನು ಮಾಡ್ಬೋದು, ಈ ಬಗ್ಗೆ ಒಂದು 10-12 ದಿನ ನೀವೇ ಮಾತಾಡಬೇಕು ಅಂತ ನನ್ನ ಅಪೇಕ್ಷೆ. ನಾವು ವೇದಿಕೆ ಮೇಲಿರುವ ಮುಖಂಡರು ಮಾತಾಡೋದಕ್ಕಿಂತ. ಈ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಹಲವಾರು ಜನ ರೈತ ಮುಖಂಡರು ಹಾಗೂ ರೈತರು ಬೆಳೆ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ಕುರಿತು ಮನವಿ ಮಾಡಿದರು. ಅದೇ ರೀತಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನಿಗದಿಯ ಕುರಿತು ಸಹ ಕೆಲ ರೈತರು ಮನವಿ ಮಾಡಿದರು. ಇನ್ನು ಕೆಲವರು ಕುಡಿಯುವ ನೀರು ಹಾಗೂ ಶೌಚಾಲಯದಂತಹ ಸಮಸ್ಯೆಗಳ ಕುರಿತು ತಮ್ಮ ಅಳಲನ್ನು ತೋಡಿಕೊಂಡರು. ರೈತರಿಗೆ ಸರ್ಕಾರ ನ್ಯಾಯಸಮ್ಮತವಾದ ಬೆಳೆ ಪರಿಹಾರ ಹಾಗೂ ವಿಮಾ ನೀಡಬೇಕು. ಸರ್ಕಾರ ಪರಿಹಾರ ಅಂತೂ ನೀಡ್ತದೆ. ಆ ಕೊಟ್ಟಂತ ಪರಿಹಾರ ಬರೀ ಬೀಜದ ಖರ್ಚಿಗೆ ಮತ್ತು ಗೊಬ್ಬರ ಖರ್ಚಿಗೂ ಆಗಲ್ಲ. ಆ ಒಂದು ನಿಟ್ಟಿನಾಗ ನ್ಯಾಯಸಮ್ಮತವಾದಂಥ ಪರಿಹಾರ ನೀಡಬೇಕು. ಆಮೇಲೆ ರೈತರ ದನ ಕರುಗಳಿಗೆ ಗುಣಮಟ್ಟದ ಮೇವು ಹಾಗೂ ನೀರು, ಕುಡಿಯುವ ನೀರು. ಈ ಬಿಸಿಲಿಗೆ 80% ಸೋಲಾರ್ ಪಂಪ್ ಸೆಟ್ ಆಯ್ತಂದ್ರೆ ಎಲ್ಲ ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನದ, ಈಗ 60 ವರ್ಷ ದಾಟಿದ ರೈತರಿಗೆ ಏನದ ಪೆನ್ಷನ್ ವ್ಯವಸ್ಥೆ ಆಗೇಬೇಕು. ಅದು ದಕ್ಷಿಣ ಕರ್ನಾಟಕದವರಿಗೆ ಹೆಚ್ಚಿನ ಬೆಲೆ ಯಾಕೆ ಹೆಚ್ಚಿಗೆ, ನಮ್ಮ ಉತ್ತರ ಕರ್ನಾಟಕದವರಿಗೆ ಕಡಿಮೆ ಯಾಕ? ಸಕ್ರೆ ಒಂದೇ ರೀ, ಕಬ್ಬು ಅಂದ್ರೆ ಒಂದೇ, ಸಕ್ರೆ ಅಂದ್ರೆ ಒಂದೇ. ಅವ್ರಿಗೆ 200 ರೂಪಾಯಿ ಹೆಚ್ಚಿಗೆ, ನಮ್ಗೆ 200 ರೂಪಾಯಿ ಕಡಿಮೆ. ತಾರತಮ್ಯ ರೈತರಿಗೆ, ಕರ್ನಾಟಕ ರೈತರಿಗೆ ಭಾಳ ಒಂದು ನೋವಾದಂಥ ಮಾತು. ಎಲ್ಲ ರೈತರು ಎಲ್ಲರೂ ಕಬ್ಬು ಅಂದ್ರೆ ಒಂದೇ, ಬೆಲ್ಲ ಅಂದ್ರೆ ಒಂದೇ ಅಲ್ಲ. ಆದ್ರೂ ಕೂಡ ತಾವು ಮುಖ್ಯಮಂತ್ರಿ ಆಗಿ ಮುಂದೆ ನಮ್ಗೆ ಎಲ್ಲದನ್ನು ಸರಿಪಡಿಸಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಒಂದೇ ರೀತಿ ಕೂಡಿಸ್ಬೇಕಂತ ಒಂದೇ ನಮ್ಮ ಆಸೆ ಅದ್ರಿ. ನಾವು ರೈತರು ಸುಮಾರು ದಿವಸ ಬೆಳೆ ವಿಮೆಯನ್ನ 5% ಆಗಿ ಕಟ್ಟಿಕೊಳ್ಳುತ್ತಾ ಬಂದಿದ್ದೇವೆ. ಆ ವಿಮೆಯ ಫಲ ಇನ್ನೂ ಸಿಕ್ಕಿಲ್ಲ ನಮಗೆ. ಹಾಗಾಗಿ ರೈತರ ಏಕೈಕ ಉದ್ದೇಶಿದೆ ನಾವು ಬೆಳೆ ವಿಮೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ರೈತ ಕೂಡ ಸತ್ತು ಹೋಗಿದ್ದಾನೆ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂಗಾರ ಆಗಲಿ, ಮುಂಗಾರು ಸುಮಾರು 3 ವರ್ಷಗಳಿಂದ ಬೆಳೆ ಆಗಿಲ್ಲ. ಹಾಗಾಗಿ ನಮ್ಮ ರೈತರಿಗೆ, ವಿಶೇಷವಾಗಿ ಆಳಂದ ತಾಲೂಕಿನ ರೈತರಿಗೆ ಬೆಳೆ ವಿಮೆ ಮಂಜೂರು ಮಾಡಿಸಿಕೊಡ್ಬೇಕು. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರ ಜೊತೆ ಬೀದರ್ ಸಂಸದ ಭಗವಂತ್ ಖುಬಾ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಸುನಿಲ್ ವಲ್ಯಾಪುರೆ, ವಿಧಾನ ಪರಿಷತ್ ಶಾಸಕ ಅಮರನಾಥ್ ಪಾಟೀಲ್, ಮಾಜಿ ಸಚಿವ ರೇವನಾಯಕ್ ಬೆಳಂಗಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ, ಎಂವೈ ಪಾಟೀಲ್, ಸುಭಾಷ್ ಗುತ್ತೇದಾರ್, ಬಾಬುರಾವ್ ಚೌಹಾಣ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ತೇಲ್ಕರ್ ಸೇರಿದಂತೆ ಇತರೆ ಸಾವಿರಾರು ಜನ ರೈತರು ಭಾಗವಹಿಸಿದ್ದರು. ಭೀಕರ ಬರಗಾಲದಂತಹ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಅತಿ ಹಗುರವಾಗಿ ಪರಿಗಣಿಸುತ್ತಿದೆ ಎಂದು ಬಿಎಸ್ವೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸುಕ್ಷೇತ್ರ ಜಿಡ್ಗ ಗ್ರಾಮದಲ್ಲಿ ಪ್ರಸ್ತುತ ಬರಗಾಲ ಕುರಿತು ರೈತರೊಡನೆ ನೇರ ಸಂವಾದ ಕಾರ್ಯಕ್ರಮವನ್ನು ನಡೆಸಿದ ನಂತರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಇಂತಹ ಭೀಕರ ಬರಗಾಲದ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರಗಾಲ ಗಂಭೀರವಾಗಿಲ್ಲ, ತೀವ್ರತರವಾಗಿಲ್ಲ. ನಿಮ್ಮ ಎಚ್.ಕೆ. ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ನಾನು ಕಲಬುರಗಿಗೆ ಬಂದು ಬರ ಎಲ್ಲಿದೆ, ಬಿಸಿಲಿದೆ ಅಷ್ಟೇ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೇನೆ. 1350ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಬೀದರ್, ಕಲಬುರಗಿ ಈ ಭಾಗದಲ್ಲೂ ಸಹ 110 ಜನಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಿಂಗಾರಿ ಮುಂಗಾರಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಜಲಾಶಯಗಳು ಸಂಪೂರ್ಣ ಖಾಲಿಯಾಗಿದೆ. ಕೆರೆಕಟ್ಟೆಗಳು ಬತ್ತಿ ಹೋಗಿದ್ದಾವೆ. ಜಾನುವಾರುಗಳಿಗೆ ಮೇವಿಲ್ಲದೆ ಹಾಹಾಕಾರ ಶುರುವಾಗಿದೆ. ಅನೇಕ ಭಾಗಗಳಲ್ಲಿ ಮಲೆನಾಡಲ್ಲಿ ಕಾಡು ಪ್ರಾಣಿಗಳು ನಗರಕ್ಕೆ ನುಗ್ಗಿ ಬರ್ತಾ ಇರುವಂಥ ಪರಿಸ್ಥಿತಿ ಬಂದಿದೆ ಕುಡಿಯುವ ನೀರಿಗಾಗಿ.
ಇಷ್ಟಾದರೂ ಸಹ ಇಷ್ಟೊಂದು ಹಗುರವಾಗಿ ನಾವು ತಗೊಂಡಿರೋದಕ್ಕೆ ಉದ್ದೇಶ ಏನು, ಕಾರಣ ಏನು ನನಗೆ ಅರ್ಥ ಆಗ್ತಾ ಇದೆ. ಈಗಾಗಲೇ 11 ಜನರ ನಮ್ಮ ತಂಡ ಈ ರಾಜ್ಯದ ಎಲ್ಲ ಭಾಗಕ್ಕೆ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೋಗಿ ಬಂದು ಒಂದು ವರದಿಯನ್ನು ತಂದು ಕೊಟ್ಟಿದ್ದಾರೆ ನನಗೆ. ನಾನು ಸಹ ಈ 4-5 ದಿವಸ ಪ್ರವಾಸ ಮುಗಿಸಿದ ಮೇಲೆ ನಾವೇನು ಕಣ್ಣಾರ ಕಂಡಿದ್ದೇವೆ ಅದನ್ನು ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದೆ. ಇವತ್ತು ಈ ಭಾಗದಲ್ಲಿ 60% ರೈತರಿಗೆ ಆ ಬೆಳೆ ನಾಶ ಆದದಕ್ಕೆ ಪರಿಹಾರ ಕೊಟ್ಟಿಲ್ಲ. ಅದಕ್ಕಾಗೇ ಪ್ರಧಾನಿಯವರು ಈ ಉದ್ದೇಶದಿಂದಲೇ 723 ಕೋಟಿ 23 ಲಕ್ಷ 723 ಕೋಟಿ 23 ಲಕ್ಷ ಈ 3-4 ದಿವಸದಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಂದರೆ ಹಿಂದಿನ ಹಣ ಅವ್ರು ಸೇರಿಸಿದ್ರೆ ಒಟ್ಟು 2,575 ಕೋಟಿ 2,575 ಕೋಟಿ 76 ಲಕ್ಷ ಆಯಿತು. ಇದರಲ್ಲಿ ಒಂದು 700-800 ಕೋಟಿ ಇನ್ನೂ ರಾಜ್ಯದ ಮುಖ್ಯಮಂತ್ರಿಗಳು ಖರ್ಚು ಮಾಡಿದ್ರು. ಅಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಸ್ವಲ್ಪ ಹಣ ಇದೆ ಅಂತ ಹೇಳ್ತಾರೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಜನರ ಪಾಲಿಗೆ ಬದುಕಿದ್ದೀರೋ ಸತ್ತಿದ್ದೀರೋ? ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಪರಿಹಾರ ಮೊತ್ತವನ್ನು ನೀಡಿದ್ದು ರಾಜ್ಯ ಸರ್ಕಾರ ಅದನ್ನು ಖರ್ಚು ಮಾಡಿಲ್ಲ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮತ್ತಷ್ಟು ಪರಿಹಾರ ಮೊತ್ತಕ್ಕಾಗಿ ಬೇಡಿಕೆ ಇಟ್ಟರೆ ಅದನ್ನು ಒದಗಿಸಲು ಕೇಂದ್ರ ಸದಾ ಸಿದ್ಧವಾಗಿದೆ ಎಂದು ಬಿಎಸ್ವೈ ಇದೇ ವೇಳೆ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂಸದ ಭಗವಂತ್ ಖೂಬಾ, ಶಾಸಕ ಸುಭಾಷ್ ಗುತ್ತೇದಾರ್, ಅಮರ್ನಾಥ್ ಪಾಟೀಲ್, ರಾಜ್ಕುಮಾರ್ ತೇಲ್ಕರ್ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬಿಸಿಲಿನ ಬೇಗೆಗೆ ಬೆಂದು ಹೋಗುತ್ತಿರುವ ಬೀದರ್ ಜನ ರಕ್ಷಣೆಗಾಗಿ ತಂಪು ಪಾನೀಯಗಳು ಮತ್ತು ನೈಸರ್ಗಿಕ ಮಡಿಕೆ ಹಾಗೂ ಸೂಜಿಗಳ ಮೊರೆ ಹೋಗುತ್ತಿದ್ದಾರೆ. ಒಂದು ಕಡೆ ಒಣಗಿ ನಿಂತಿರುವ ಬೃಹತ್ ಮರ, ಇನ್ನೊಂದು ಕಡೆ ಲಸ್ಸಿ ತಯಾರಿಸುವುದರಲ್ಲಿ ನಿರತರಾಗಿರುವ ಅಂಗಡಿ ಮಾಲೀಕ, ಮತ್ತೊಂದು ಕಡೆ ಸಾಲುಗಟ್ಟಿ ಲಸ್ಸಿಯ ಸವಿಯುತ್ತಿರುವ ಮಹಿಳೆಯರು, ಮಗದೊಂದು ಕಡೆ ಎಳನೀರು ಕುಡಿಯುತ್ತಿರುವ ವೃದ್ಧ. ಇವೆಲ್ಲದಕ್ಕೂ ಭಿನ್ನವಾಗಿ ಮಣ್ಣಿನ ಮಡಕೆಗಳ ಖರೀದಿಯಲ್ಲಿ ತೊಡಗಿರುವ ಜನ. ಹೌದು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ ನಗರದಲ್ಲಿ. ಸ್ಥಿತಿ ಏನಂದ್ರೆ ಬೀದರ್ ಜಿಲ್ಲೆದಾಗ ಎಲ್ಲಕ್ಕಿಂತ ಇದು ನಾವು ಹುಟ್ಟಿದ ಮ್ಯಾಗಿಂತ ಬಿಸಿಲು ಎಂದೂ ನೋಡಿಲ್ಲ. ಗಾಡಿ ಮೇಲೆ ನಡೆಯೋದೇ ಆಗಲ್ಲ, ಮತ್ತು ಕಾರಿನ ಕುಂತರು ಭೀ ಒಟ್ಟು ಇದು ಆಗಲ್ಲ ಅಂತಂದ್ರೆ ಬೀದರ್ ಜನ ಇಷ್ಟು ತಕ್ಲೀಫ್ ಆಗಲ್ಲದ ಇದು ಬಿಸಿಲಿನ ಕಡೆಯಿಂದ. ಒಂದೊಂದು ಸರಿ ಬಿಸಿಲಾಗ ಹೋಗಿ ಬರ್ತಿಕ್ಕೆ ಅನ್ನೋದು ಬೇವ್ಸ್ ಬಿದ್ದಂಗೆ ಇದ್ದಾಗ ಕತ್ತಲು ಬಂದಂಗೆ ಬರ್ತದೆ. ಇದು ಬಿಸಿಲು ಇಂಥದ ನಾವು ಎಂದೂ ನೋಡಿಲ್ಲ. ಈ ಬಿಸಿಲಿನ ಭಾಳ ತಾಪಮಾನ ಅಲ್ಲದ. ಎಲ್ಲ ನೀರು ಕುಡಿಯೋದು, ತಣ್ಣ ನೀರು ಕೊಂಡ್ರೆ ಸ್ವಲ್ಪ ಇದಾಯ್ತದ, ತಂಪು ಪಾನಿ ಮತ್ತು ಲಸ್ಸಿ. ಇದ್ರಾಗ ಏನದು ದಿವ್ಸದಾಗ ಏನದ ಅಂತಂದ್ರೆ 300-400 ರೂಪಾಯಿ ನಮ್ಮದು ಇದ್ರಾಗ ಏನದ ಸಾಯಂಕಾಲ ತನ. ಬಿಸಿಲು ತಾಳಾರ್ದಾಗ ನಾವು ಏನಾರ ಕುಡಿಬೇಕಂದ್ರೆ 300-400 ರೂಪಾಯಿ ಡೈಲಿ ಬೇಕು ನಮಗೆ. ಈ ಬಿಸಿಲೊಳಗೆ ನಾವು ತಗೊಂಬೋದು ಪ್ರಿಕಾಷನ್ ಏನಂದ್ರೆ ಸರ, ಬಿಸಿಲಿಗೆ ಭಾಳ ಗರ್ಮಿ ಅದ ಅನ್ಕಸಿ ಏನು ಮಾಡ್ತಾರೆ, ಕೆಲವು ಮಂದಿ ಬರ್ತಾರೆ ಐಸ್ ಹಾಕಿ ನೀರು ಕುಡಿತಾರೆ ಸರ. ಅದು ಐಸ್ ಹಾಕಿ ನೀರು ಕುಡಿಯೋದು ತಪ್ಪದ ಸರ. ಯಾವಾಗೂ ಕಾಸಿ ತಣ್ಣಗೆ ಮಾಡಿ ನೀರು ಕೊಂಡ್ರೆ ಭಾಳ ಒಳ್ಳೇದಿರ್ತದೆ ಸರ. ಮತ್ತು ಹಿಂಗೆ ಕುಡಿಯೋದ್ರಲ್ಲಿ ಏನಾಗ್ತದೆ ಅಂದ್ರೆ ಡಿಹೈಡ್ರೇಷನ್ನು ಆಗ್ತದೆ ಸರ್. ಮೈದಾಗಿದ್ದು ನೀರಿನ ಅಂಶನೂ ಕಮ್ಮಿ ಆಗ್ತದೆ ಸರ. ಆ ನಂತರ ಜ್ವರ ಬರೋದು, ಸುಸ್ತಿ ಬರೋದು, ಉಲ್ಟಿ ಮಾಡ್ಕೊಬೋದು, ಹಿಂಗೆ ಆಗ್ತದೆ ಸರ್ ಬಿಸಿಲು ಅಂತಂದ್ರೆ. ಅದ್ರ ಕಡೆ ಬಿಸಿಲಿಗೆ ಹೋಗೇಬೇಡ ಸರ್. ಬಿಸಿಲಾಗ ಹೋಗಲ್ಲಂತೆ ನೋಡ್ಕೊಬೇಕು ಪೈಲೆ ಫಸ್ಟ್ ಸರ. ಬಿಸಿಲಾಗ ಹೋಗೋದಂತೆ ನೋಡ್ಕೋಬೇಕು ಸರ್. ಬಿಸಿಲಾಗ ಹೋದ್ರೂ ಬಂದ್ರೂ ಒಂದು ಅರ್ಧ ತಾಸು ಕುಡಿಬೇಕು ಸರ್. ಕುಂತ ಮೇಲೆ ಸ್ವಲ್ಪ ನೀರು ಹಳು ಕುಡಿಬೇಕು ಸರ್. ಅದನ್ನು ಐಸ್ ಹಾಕಿಂದ ನೀರು ಕುಡಿಬೇಡ್ದು ಸರ್. ಇದೇ ನೀರು ಸಾದಾ ನೀರು ಕುಡಿಬೇಕು ಸರ್. ಈ ಹಿಂದೆ ಎಂದೂ ಕಾಣದಷ್ಟು ಬಿಸಿಲಿನ ಪ್ರಮಾಣ ಏರಿಕೆಯಾಗುತ್ತಿರುವುದರಿಂದ ಬೀದರ್ನ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ತಮ್ಮ ದೇಹದ ಉಷ್ಣತೆಯ ಸಮತೋಲನೆಯನ್ನ ಕಾಪಾಡಿಕೊಳ್ಳಲು ಲಸ್ಸಿ, ಎಳನೀರು ಮತ್ತು ಮಣ್ಣಿನ ಮಡಕೆಗಳ ಮೊರೆ ಹೋಗುತ್ತಿದ್ದಾರೆ. ನೀವು ಕೂಡ ಈ ಉರಿ ಬಿಸಿಲಿನಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಜಾಗರೂಕರಾಗಿರಿ. ವಿಜಯ್ ಕುಮಾರ್ ಸೂರ್ಯನ್, ಸುದ್ದಿ ಸಮಯ, ಬೀದರ್. ಈಗ ಸುದ್ದಿ ಸಮಯದಲ್ಲಿ
ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಆಳಂದ್ ತಾಲೂಕಾಧಿಕಾರಿಗಳಿಗೆ ವೀಳ್ಯದೆಲೆ, ಅಡಿಕೆ ಮತ್ತು ಹಣ್ಣು ನೀಡಿ ಅಕ್ರಮ ತಡೆಯುವಂತೆ ಕರೆ ನೀಡಲಾಯಿತು. ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು 440 ಅಕ್ರಮ ಮದ್ಯದಂಗಡಿಗಳು ಆಳಂದ್ ತಾಲೂಕಿನ 140 ಗ್ರಾಮಗಳಲ್ಲಿ ನಿರ್ಭಯದಿಂದ ನಡೆಯುತ್ತಿದ್ದು, ದೂರುಗಳಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ನೇತೃತ್ವದಲ್ಲಿ ವೀಳ್ಯದೆಲೆ, ಅಡಿಕೆ, ಗುಲಾಬಿ ಹೂ, ಹಣ್ಣುಗಳ ಜೊತೆ 50 ಅಕ್ರಮ ಸರಾಯಿ ಅಂಗಡಿಗಳ ವಿವರಗಳನ್ನು ನೀಡಲಾಯಿತು. ಈ ಮೂಲಕ ಕ್ರಮ ಕೈಗೊಳ್ಳಲು ಗ್ರಾಮಗಳಿಗೆ ಬನ್ನಿ ಎಂದು ಆಮಂತ್ರಣ ನೀಡಲಾಯಿತು. ಈ ಸಂದರ್ಭದಲ್ಲಿ 100 ಜನ ಮಹಿಳೆಯರು ಸೇರಿದಂತೆ ಇತರರು ಭಾಗವಹಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ವಾಡಿ ಜಂಕ್ಷನ್ನಲ್ಲಿ ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಪುತ್ಥಳಿಗಳ ಅನಾವರಣ ಮಾಡಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬುಧವಾರ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ವಾಡಿ ಜಂಕ್ಷನ್ ಪುರಸಭೆ ಕಾರ್ಯಾಲಯದಿಂದ ವಾಡಿ ಜಂಕ್ಷನ್ ಎಸಿಸಿ ಕಂಪನಿಯ ಸುರಕ್ಷಾ ಕ್ಯಾಂಟೀನ್ದಲ್ಲಿ ಆಯೋಜಿಸಿದ ಬುದ್ಧ, ಬಸವ, ಅಂಬೇಡ್ಕರ್ ಪುತ್ಥಳಿಗಳ ಅನಾವರಣ ಹಾಗೂ ಸ್ಮಾರಕ ಭವನಗಳ ಉದ್ಘಾಟನೆ ನೆರವೇರಿಸಿದರು. ಚಿತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಭೀಮಣ್ಣ ಸಾಲಿ, ವಾಡಿ ಪುರಸಭೆ ಅಧ್ಯಕ್ಷ ಭಾಗವತ್ ಸಿದ್ದು ಸುಳೆ, ಶಹಾಬಾದ್ ವಾಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚಂದ್ರಸೇನ್ ಮೇನ್ಗಾರ್, ಚಿತಾಪುರ್ ಎಪಿಎಂಸಿ ಅಧ್ಯಕ್ಷ ಶಂಕರಯ್ಯ ಸ್ವಾಮಿ, ವಾಡಿ ನವಬೌದ್ಧ ಸಮಾಜದ ಅಧ್ಯಕ್ಷ ಟೋಪಣ್ಣ ಕೋಮ್ಟೆ ಹಾಗೂ ವೀರಶೈವ ಸಮಾಜದ ಅಧ್ಯಕ್ಷ ಸಿದ್ದಣ್ಣ ಕಲ್ಶೆಟ್ಟಿ, ಶಿವರುದ್ರ ವೇಣು, ಶಿವಾನಂದ್ ಪಾಟೀಲ್ ಅತಿಥಿಗಳಾಗಿ ಆಗಮಿಸಿದ್ದರು. ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಬರಪೀಡಿತ ಜಿಲ್ಲೆಗಳ ಪ್ರವಾಸದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಲಬುರಗಿ ಜಿಲ್ಲಾ ಆಳಂದ್ ತಾಲೂಕಿನ ಜಿಡ್ಗಾ ಗ್ರಾಮದಲ್ಲಿ ರೈತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ. ಭೀಕರ ಬರಗಾಲದಂತಹ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸುತ್ತಿದೆ. ಸುಕ್ಷೇತ್ರ ಜಿಡ್ಗಾದಲ್ಲಿ ಮಾಧ್ಯಮದವರ ಮುಂದೆ ಬಿಎಸ್ವೈ ಅಸಮಾಧಾನ ತೋರಿಕೆ. ದಿನದಿಂದ ದಿನಕ್ಕೆ ಏರುತ್ತಿರುವ ಬಿಸಿಲಿನ ತಾಪಕ್ಕೆ ತತ್ತರಿಸಿರುವ ಬೀದರ್ ಜನ. ಬಿಸಿಲಿನ ಬೇಗೆಯಿಂದ ರಕ್ಷಣೆಗಾಗಿ ತಂಪು ಪಾನೀಯಗಳ ಮೊರೆ. ದೂರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ವೀಳ್ಯದೆಲೆ, ಅಡಿಕೆ ಮತ್ತು ಹಣ್ಣುಗಳ ವಿತರಣೆ. ಶ್ರಮಜೀವಿಗಳ ವೇದಿಕೆಯ ವತಿಯಿಂದ ಅಕ್ರಮ ತಡೆಗಾಗಿ ವಿನೂತನ ಕರೆ. ವಾಡಿ ಜಂಕ್ಷನ್ನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಪುತ್ಥಳಿಗಳ ಅನಾವರಣ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರಿಂದ ಉದ್ಘಾಟನೆ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಮುತ್ತುಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.